ಸ್ಕ್ವಾಡ್ ಎಲ್ಲರಿಗೂ ನಿಮಗೆಲ್ಲರಿಗೂ ಕಿಡ್ಸ್ ಟೈಮ್ಗೆ ಸ್ವಾಗತ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ನಾವು ಪ್ರೇಯರೊಂದಿಗೆ ಸ್ಟಾರ್ಟ್ ಮಾಡೋಣ. ಬನ್ನಿ ಮಕ್ಕಳೇ, ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರೊಂದಿಗೆ ಪ್ರಾರ್ಥಿಸೋಣ. ಓಕೆನಾ ಮಕ್ಕಳೇ? ಬನ್ನಿ ಎಲ್ಲರೂ ನಾವು ಕಣ್ಣು ಮುಚ್ಚೋಣ. ಹಲೋ ಮಕ್ಕಳೇ, ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ನಮ್ಮ ಎಪಿಸೋಡ್ ಇದು ಲೆಟರ್ ಯಾವುದು ಗೊತ್ತಾ? ಜಿ. ಜಿ ಅಂತ ಹೇಳಿದಾಗ ನಿಮಗೆ ಏನು ನೆನಪಾಗ್ತದೆ? ತುಂಬ ಎಲ್ಲ ನೆನಪಾಗ್ತದೆ ಅಲ್ವಾ? ಆದರೆ ಇವತ್ತು ನಾವು ಬೈಬಲ್ ಆಧಾರವಾಗಿ ತೆಗೆದುಕೊಂಡಿರೋದು ಜಿಗೋಸ್ಕರ ಗಿಫ್ಟ್, ಬಹುಮಾನ. ದೇವರು ನಮಗೆ ಏನು ಮಾಡಿದ್ದಾರೆ? ಅನೇಕ ಬಹುಮಾನಗಳನ್ನು ಕೊಟ್ಟಿದ್ದಾರೆ. ಲೋಕದ ಬಹುಮಾನ ಅಲ್ಲದಿದ್ದರೂ ಆತ್ಮಿಕವಾದ ಬಹುಮಾನಗಳು ದೇವರು ಏನು ಮಾಡಿದ್ದಾರೆ? ನಮಗೋಸ್ಕರವಾಗಿ ಆಲ್ರೆಡಿ ಅನೇಕ ಕೊಟ್ಟಿದ್ದಾರೆ ಅಲ್ವಾ? ಅದನ್ನು ಏನು ಮಾಡಬೇಕು? ನಾವು ತಿಳಿದುಕೊಳ್ಬೇಕಲ್ವಾ? ಕಲಿತುಕೊಳ್ಬೇಕು. ಇವತ್ತಿನ ದಿನ ನೀವು ಅದೇನು ಮಾಡ್ತೀರಿ? ಕಲಿತುಕೊಳ್ತೀರಿ. ಎಷ್ಟು ಮಂದಿಗೆ ಇಷ್ಟ ಇದೆ ಗಿಫ್ಟ್ ಬಗ್ಗೆ ಕಲೀಲಿಕ್ಕೆ? ಎಲ್ರಿಗೆ ಇಷ್ಟ ಇದೆ ಅಲ್ವಾ? ಓಕೆ, ಹಾಗಾದರೆ ಇವತ್ತಿನ ಸೆಷನನ್ನು ನಾವೇನು ಮಾಡುವ? ಪ್ರಾರ್ಥನೆ ಮಾಡಿ ಆರಂಭಿಸೋಣ. ಪ್ರಾರ್ಥನೆ ಮಾಡೋಕೆ ಏನು ಮಾಡಬೇಕು? ಕಣ್ಣು ಮುಚ್ಚಿ ಕೈ ಜೋಡಿಸ್ಬೇಕು ಅಲ್ವಾ? ಓಕೆ, ಎಲ್ಲರೂ ನಿಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಕೈ ಜೋಡಿಸಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ನಿಶ್ಚಯವಾಗಿ ಪ್ರೀತಿ ಮಾಡಿದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತಿನ ದಿನವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇವತ್ತು ನಡೆಯುವ ಎಲ್ಲ ದೇವರ ಎಪಿಸೋಡಲ್ಲಿ ನಡೀತಿರೋ ಪ್ರತಿಯೊಂದು ವಿಷಯಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಎಲ್ಲ ಸ್ಟೋರಿಗಳನ್ನು ದೇವರೇ, ಎಲ್ಲ ಆಬ್ಜೆಕ್ಟ್ ಲೆಸನ್ಸ್ಗಳನ್ನು, ಎಲ್ಲ ದೇವರೇ ಹಾಲಲ್ಲಿ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇದನ್ನು ವಾಚ್ ಮಾಡ್ತಿರುವ, ಇದನ್ನು ನೋಡ್ತಿರುವ ಎಲ್ಲ ದೇವರೇ ಮಕ್ಕಳುಗಳು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇವತ್ತಿನ ದಿನವೂ ದೇವರೇ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗುವ ರೀತಿಯಲ್ಲಿ ನೀವು ನಡೆಸುತ್ತೀರಿ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ದೇವರೇ, ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಿರುವ ಎಲ್ಲ ಆ್ಯಕ್ಟಿವಿಟಿಗಳನ್ನು ದೇವರೇ ಮಾಡ್ತಿರುವ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸಬೇಕು, ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಉದ್ದಾದ ನಾಮದಲ್ಲಿ ಬೇಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಓಕೆ ಮಕ್ಕಳೇ, ನೀವೆಲ್ಲರೂ ನಮ್ಮೊಂದಿಗೆ ಪ್ರೇಯರ್ ಮಾಡಿದ್ದೀರಂತೆ ಎನಿಸ್ಕೊಳ್ತೇನೆ. ಓಕೆ ಮಕ್ಕಳೇ, ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ಆರಾಧಿಸೋಣ. ಪ್ರಿಯ ಮಕ್ಕಳೇ, ಇವತ್ತು ನಾವು ದೇವರನ್ನು ಆರಾಧಿಸಲು ಹೋಗೋಣವೇ? ಇವತ್ತು ಆತನ ತೇಜಸ್ಸನ್ನು ಅನುಭವಿಸಿಕೊಂಡು ನಾವು ಆತನ ಸಮ್ಮುಖದಲ್ಲಿ ನಾವು ಆರಾಧಿಸೋಣ. ನಿಮ್ಮ ಮನೆಯಲ್ಲಿ, ನೀವಿರೋ ಸ್ಥಾನಗಳಲ್ಲಿ ಈ ದೇವರನ್ನು ಆರಾಧಿಸಿರಿ. ಮನಪೂರ್ವಕವಾಗಿ ಆರಾಧಿಸಿ ಆತನ ತೇಜಸ್ಸನ್ನು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಅನುಭವಿಸೋಣವೇ? ಆರಾಧನೆ ಯೇಸುವಿಗೆ ಎಂಬ ಹಾಡನ್ನು ಹಾಡಿ ಆತನ ನಾಮವನ್ನು ಕೀರ್ತಿಸೋಣವೇ? Just
ತೇಜಸ್ಸಿನ ಆತನ ಮುಖವನ್ನು ಹಲ್ಲೆಲೂಯಾ ಕಾಣುವಾಗ ನಮ್ಮ ಹೃದಯದಲ್ಲಿ ಆನಂದ ಉಂಟಾಗುತ್ತದೆ. ಪ್ರಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ದುಃಖವೋ ಸಂಕಟವೋ ಹೋಗುವುದಾಗಿದ್ದಾರೆ, ಹಲ್ಲೆಲೂಯಾ ಆತನ ತೇಜಸ್ಸು ನಿಮ್ಮನ್ನು ಹಲ್ಲೆಲೂಯಾ ಆನಂದ ಪಡಿಸಲಿ. ಆ ತೇಜಸ್ಸಿಗೆ ನಮ್ಮನ್ನು ತಾನೇ ಸಮರ್ಪಿಸಿಕೊಡೋಣ. ಆ ಮಹಿಮೆಗೆ ನಮ್ಮನ್ನು ಸಮರ್ಪಿಸಿಕೊಡೋಣ. ಹಲ್ಲೆಲೂಯಾ. ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಿನ್ನ ದುಃಖವು ಸಂತೋಷವಾಗಿ ಮಾರ್ಪಟ್ಟದೆ ಎಂಬುದಾಗಿ. ಇವತ್ತಿನ ದಿವಸಗಳಲ್ಲಿ ನೀವು ಆರಾಧಿಸುವಾಗ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಲಿದೆ, ನಿಮ್ಮ ಕುಟುಂಬದ ದುಃಖವು ಸಂತೋಷವಾಗಿ ಮಾರ್ಪಡಲಿದೆ. ಪ್ರಾರ್ಥಿಸಿಕೊಳ್ಳೋಣ. ದೇವರೇ, ನಾವು ಇವತ್ತು ಆಡಿದ ರೀತಿಯಲ್ಲಿ ನಿನ್ನ ಹಲ್ಲೆಲೂಯಾ ಮುಖವು ಹಲ್ಲೆಲೂಯಾ ನಿನ್ನ ತೇಜಸ್ಸು ನಮ್ಮ ಮುಖದಲ್ಲಿ ಆನಂದ ತರಲಿಸುವ, ನಮ್ಮ ಮಕ್ಕಳ ಕುಟುಂಬದಲ್ಲಿ ಒಂದು ಆನಂದ ತರಲಿಸುವ, ಅವರು ನಿನ್ನ ಸಾನ್ನಿಧ್ಯವನ್ನು ಅನುಭವಿಸುವಂತೆ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತೆ ನಿನ್ನ ಸಹಾಯ ಮಾಡ್ಬೇಕು ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಮಹಿಮೆಯಿಂದ ಆ ಕುಟುಂಬವನ್ನು, ಈ ಆಡುವ ಹಲ್ಲೆಲೂಯಾ ನೋಡುತ್ತಿರುವ ಮಕ್ಕಳನ್ನು ನೀನು ತುಂಬಿಸಬೇಕು ನಾವು ಪ್ರಾರ್ಥಿಸುತ್ತೇವೆ, ಅನುಗ್ರಹಿಸಬೇಕು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಘನವಾಗಿ ನೀವು ಒಬ್ಬರು ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಓಕೆ ಮಕ್ಕಳೇ, ನೀವು ಎಲ್ಲರೂ ನಮ್ಮೊಂದಿಗೆ ದೇವರನ್ನು ಆರಾಧಿಸಿದ್ದೀರಿ ಅಂತ ಎನಿಸ್ಕೊಳ್ತೇನೆ. ಓಕೆ ಮಕ್ಕಳೇ, ಈಗ ಮುಂದಿನ ಆ್ಯಕ್ಟಿವಿಟಿ ಮೆಮೊರಿ ವರ್ಡ್ಸ್. ಬೈಬಲಲ್ಲಿ ಇರುವಂಥ ಒಂದು ವರ್ಡ್ಸನ್ನು ನಿಮಗೆ ಕೊಡುತ್ತೇವೆ, ಅದನ್ನು ನೀವು ಬೈ ಹಾರ್ಟ್ ಮಾಡಬೇಕು. ಓಕೆ ಮಕ್ಕಳೇ, ನೀವು ರೆಡಿನಾ? ಪ್ರೈಸ್ ದ ಲಾರ್ಡ್ ಮಕ್ಕಳ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಮೆಮ್ರಿ ವರ್ಸ್ ಟೈಮ್ಗೆ, ವಾಕ್ಯದ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಲಿಯೋಕ್ಕೆ ಹೋಗ್ತಾ ಇರೋ ವಚನ ತುಂಬ ಶ್ರೇಷ್ಠವಾದ ಒಂದು ವಚನ. ಯಾಕಂದರೆ ಇದು ನೀವು ಓದೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಒಂದು ವಚನ. ನನಗೆ ಒಂದು ಟಿ ವಿ ಪ್ರೋಗ್ರಾಮ್ ನೋಡುವಾಗ ಒಂದು ಹುಡುಗಿ ಒಂದು ಸಾಕ್ಷಿ ಹೇಳಿದ್ಲು. ಏನು ಹೇಳಿದ್ಲು ಗೊತ್ತಾ? ಒಂದ್ಸಲ ಅವರ ಪೇರೆಂಟ್ಸ್ ಮೀಟಿಂಗ್ಗೆ ಅವರ ಅಪ್ಪ ಅಮ್ಮನ ಅವಳು ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ಲು. ಸೊ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಪೇರೆಂಟ್ಸ್ ಹತ್ರ ಅವರು ಪ್ರಿನ್ಸಿಪಲ್ ಏನು ಹೇಳಿದ್ರು ಗೊತ್ತಾ? ಈ ಹುಡುಗಿ ಕ್ಲಾಸಲ್ಲಿ ಸರಿಯಾಗಿ ಓದೋದಿಲ್ಲ, ಏನೂ ಮಾಡೋದಿಲ್ಲ, ಅಷ್ಟು ಸರಿಯಾಗಿ ನಮಗೆ ಆವ್ರೇಜ್ ಸ್ಟೂಡೆಂಟ್ ಕೂಡ ಅಲ್ಲ, ಇವಳನ್ನ ಈ ಸ್ಕೂಲಿಂದ ತೆಗಿಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಅಪ್ಪ ಅಮ್ಮಂಗೆ ತುಂಬ ಬೇಜಾರಾಯಿತು. ಅವರು ಮನೆಗೆ ಬಂದು ಪ್ರೇಯರ್ ಮಾಡಿದ್ರು, ತುಂಬ ಬೇಜಾರಾಗಿ ಹತ್ರು, ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರು. ಏನೂ ಅವ್ರಿಗೆ ಒಂದು ಸಮಾಧಾನ ಆಗಲಿಲ್ಲ. ಒಂದ್ಸರಿ ಅವರು ಟಿ ವಿ ನೋಡ್ತಾ ಇರುವಾಗ ಟಿ ವಿಯಲ್ಲಿ ಒಂದು ಪಾಸ್ಟರ್ ಏನು ಹೇಳಿದ್ರು ಗೊತ್ತಾ? ನೀವು ದಿನ ದೇವರ ವಾಕ್ಯ ಒಂದು ಚಾಪ್ಟರ್, ಅದು ಸ್ಯಾಮ್ಸ್ ಆಗಿರ್ಬೋದು, ಪ್ರಾವರ್ಬ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ವಚನ ಇಲ್ಲಾಂದರೆ ಒಂದು ಚಾಪ್ಟರ್ ನೀವು ಓದಿದ್ರೆ ನಿಮಗೆ ಒಳ್ಳೆ ಮೆಮರಿ ಪವರ್ ಬರುತ್ತೆ ಅಂತ ಒಂದು ಪಾಸ್ಟ್ರು ಟಿ ವಿಯಲ್ಲಿ ಹೇಳೋದನ್ನು ಹುಡುಗಿ ನೋಡುತ್ತಾಳೆ. ನೋಡಿದ ತಕ್ಷಣ ಅವಳು ಏನು ಮಾಡ್ತಾಳೆ ಗೊತ್ತಾ? ಅವಳು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದೇವ್ರೆ, ನಾನು ಕೂಡ ಒಂದು ಚಾಪ್ಟರ್ ಒಂದು ದಿನ ಬೈ ಹಾರ್ಟ್ ಮಾಡ್ತೀನಿ, ನನಗೆ ನನ್ನ ಸ್ಕೂಲಿಂದ ತೆಗೆದಾಕಬಾರ್ದು ಅಂತ ಪ್ರೇಯರ್ ಮಾಡ್ತಾಳೆ. ಸೊ ಪ್ರೇಯರ್ ಮಾಡಿದ ತಕ್ಷಣ ನಿಮ್ಗೆ ಏನಾಯಿತು ಗೊತ್ತಾ ಮಕ್ಕಳ? ಅವಳ ಕ್ಲಾಸಲ್ಲಿ ಅವಳು ಸ್ವಲ್ಪ ಒಂದೊಂದರಲ್ಲಿ ಲೀಡರ್ ಆಗಕ್ಕೆ ಸ್ಟಾರ್ಟ್ ಆದ್ಲು. ದಿನ ಅವಳು ಏನು ಮಾಡ್ತಾಯಿದ್ಲು? ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಚಾಪ್ಟರ್ ಅವಳು ಬೈ ಹಾರ್ಟ್ ಮಾಡ್ತಾಯಿದ್ಲು. ಸೊ ಈ ಥರ ಆಗಿ ಅವಳು ಫುಲ್ ಸ್ಕೂಲಿಗೆ ಟಾಪರ್ ಆಗಿ ಆಮೇಲೆ ಯೂನಿವರ್ಸಿಟಿಗೆ ಟಾಪರ್ ಆದ್ಲು. ಯಾಕೆ ಗೊತ್ತಾ? ಅವಳು ದಿನ ಒಂದು ಚಾಪ್ಟರ್, ಇವಾಗೂ ಕೂಡ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಇವಾಗೂ ಕೂಡ ಅವಳ ಒಂದು ಹ್ಯಾಬಿಟ್ ಏನಂದರೆ ಒಂದು ಚಾಪ್ಟರ್ ಒಂದು ದಿನ ಅವಳು ಬೈ ಹಾರ್ಟ್ ಮಾಡ್ತಾಳೆ. ಯಾವುದಾದ್ರೂ ಒಂದು ಚಾಪ್ಟರ್, ಬೈಬಲಿಂದ ಒಂದು ಚಾಪ್ಟರ್ ಫುಲ್ ಅವಳು ಬೈ ಹಾರ್ಟ್ ಮಾಡ್ತಾಳೆ. ಸೊ ಅದರಿಂದ ಅವಳ ಮೆಮರಿ ಪವರ್ ಇನ್ಕ್ರೀಸ್ ಆಯಿತು. ಸೊ ಇವತ್ತಿನ ವಾಕ್ಯ ಇದರಿಂದ ಕನೆಕ್ಟೆಡ್ ಆಗಿರೋ ಒಂದು ವಾಕ್ಯ ಯಾವುದು ಗೊತ್ತಾ? ಯಾಕೋಬ 1:5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನಲ್ಲವೇ? ಓಕೆ, ಯಾಕೋಬ 1:5. ಸೊ ನಮಗೆ ಜ್ಞಾನ ಕಡಿಮೆ ಆಗಿದ್ದರೆ ಯಾರ ಹತ್ರ ಕೇಳ್ಕೋಬೇಕಂತೆ? ದೇವರ ಬಳಿಯಲ್ಲಿ ನಾವು ಕೇಳಿಕೊಂಡ್ರೆ ದೇವರು ಉದಾರವಾಗಿ, ಫ್ರೀಯಾಗಿ, ತುಂಬ ಜಾಸ್ತಿ ದೇವರು ಏನು ಮಾಡ್ತಾರೆ? ಜ್ಞಾನವನ್ನು ಕೊಡ್ತಾರೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಯಾವುದಾದ್ರೂ ಸಬ್ಜೆಕ್ಟ್ ಟಫ್ ಆಗಿ ನಿಮಗೆ ಅನಿಸ್ತಾ ಇದ್ದರೆ, ಯಾವುದಾದ್ರೂ ಓದೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದ್ದರೆ, ನೀವು ಈ ವಾಕ್ಯವನ್ನು ಇಟ್ಕೊಂಡು ಪ್ರೇಯರ್ ಮಾಡಿ, ದಿನ ನೀವು ಒಂದು ಚಾಪ್ಟರ್ ಬೈ ಹಾರ್ಟ್ ಮಾಡಿ, ದೇವರು ನಿಜವಾಗ್ಲೂ ನಿಮಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಓಕೆ,
ಓಕೆ ಮಕ್ಕಳ, ಸೊ ಇವತ್ತಿನ ರೆಫರೆನ್ಸ್ ಬೈಬಲ್ ರೆಫರೆನ್ಸ್ ಏನು? ಯಾಕೋಬ 1:5. ನೀವೆಲ್ಲರೂ ಬೈ ಹಾರ್ಟ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಸೊ ದೇವರು ನಿಮ್ಮನ್ನೆಲ್ಲನೂ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಓಕೆ ಮಕ್ಕಳೇ, ನಿಮಗೆ ಕೊಟ್ಟಿರುವ ಮೆಮೊರಿ ವರ್ಡ್ಸನ್ನು ನೀವೆಲ್ಲರೂ ಬೈ ಹಾರ್ಟ್ ಮಾಡಿದ್ದೀರಂತ ಎನಿಸ್ಕೊಳ್ತೇನೆ. ಹಾಗೆ ಈಗ ಮುಂದಿನ ಆ್ಯಕ್ಟಿವಿಟಿ ಬೈಬಲ್ ಕ್ವಿಜ್. ಪ್ರೈಸ್ ದಿ ಲಾರ್ಡ್ ಮಕ್ಕಳ. ನಿಮಗೆ ಇವಾಗ ಗೊತ್ತಾಗಿರ್ಬೇಕಲ್ಲ ಇವಾಗ ನಾವು ಯಾವ ರೌಂಡ್ಗೆ ಬಂದಿದ್ದೀವಿ ಅಂತ. ಎಸ್, ಕರೆಕ್ಟ್. ನಾವು ಇವಾಗ ಕ್ವಿಸ್ ಟೈಮ್ಗೆ ಬಂದಿದ್ದೀವಿ. ನಿಮ್ಮ ಕೈಯಲ್ಲಿ ಏನಿರಬೇಕು? ಒಂದು ಕೈಲಿ ಮೊಬೈಲ್ ಇರಬೇಕು, ಮತ್ತೆ ಇನ್ನೊಂದು ಕೈಲಿ ಬೈಬಲ್. ರೆಡಿನಾ? ಏನಕ್ಕೆ ರೆಡಿ? ಲಾಸ್ಟ್ ವೀಕಲ್ಲಿ ನಾವು ಹೇಳ್ದಂತ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತ ನೀವೇನು ಮಾಡಬೇಕು? ಚೆಕ್ ಮಾಡ್ಕೊಬೇಕು. ರೆಡಿನಾ? ಓಕೆ, ಫಸ್ಟ್ ಕ್ವಶನ್ ಬಂದು, ನಂಬಿಕೆಯಿಂದ ನೋಹನು ತನ್ನ ಕುಟುಂಬಕ್ಕೋಸ್ಕರ ಏನನ್ನು ಕಟ್ಟಿದನು? ನೋಹನು ನಂಬಿಕೆಯಿಂದ ತನ್ನ ಕುಟುಂಬಕ್ಕೋಸ್ಕರ ಏನನ್ನು ಕಟ್ಟಿದನು? ಇದು ನಿಮ್ಮ ಓದುವಾರದ ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಏನನ್ನು ಕಟ್ಟಿದನು? ನೋಹನು ನಂಬಿಕೆಯಿಂದ ನಾವೆಯನ್ನು ಕಟ್ಟಿದನು. ಏನನ್ನು ಕಟ್ಟಿದನು? ನಾವೆಯನ್ನು ಕಟ್ಟಿದನು. ನಮಗೆ ತುಂಬ ಜನ ಆನ್ಸರ್ಸ್ನ ಕಳಿಸಿದ್ದೀರಾ. ಗಾಡ್ ಬ್ಲೆಸ್ ಯು ಮಕ್ಕಳ. ಹೀಗೆ ಆನ್ಸರ್ಸ್ನ ಕಳಿಸ್ತಾ ಇರಿ. ನಿಮಗೆ ದೇವರು ಒಂದು ಒಳ್ಳೆ ಉಡುಗೊರೆಯನ್ನು ಇಟ್ಟಿದ್ದಾರೆ. ಓಕೆ, ಎರಡನೇ ಪ್ರಶ್ನೆಗೆ ನಾವು ಹೋಗೋಣ. ನಂಬಿಕೆಯ ತಂದೆ ಯಾರು? ನಂಬಿಕೆಯ ತಂದೆ ಯಾರು? ಇದು ನಿಮ್ಮ ಎರಡನೇ ಪ್ರಶ್ನೆ. ಅದಕ್ಕೆ ಉತ್ತರ ಬಂದು ಅಬ್ರಹಾಮನು. ಅಬ್ರಹಾಮನು ನಂಬಿಕೆಯ ತಂದೆಯಾಗಿದ್ದಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ, ನಂಬಿದರೆ ನಾವು ಏನನ್ನು ಕಾಣಲು ಸಾಧ್ಯ? ನಾವು ನಂಬಿದ್ರೆ ಏನನ್ನು ಕಾಣ್ಬೋದು? ನಾವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣಬಹುದು. ಗೊತ್ತಾಯ್ತಾ? ಇದು ನಿಮ್ಮ ಮೂರನೇ ಪ್ರಶ್ನೆಯ ಆನ್ಸರ್. ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣಬಹುದು. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಯಾರು? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಯಾರು? ಯೇಸು ಕ್ರಿಸ್ತನು, ದೇವರು. ನಮ್ಮ ದೇವರು ನಂಬಿಕೆಯನ್ನು ಹುಟ್ಟಿಸುವವನು. ಹುಟ್ಟಿಸೋದು ಮಾತ್ರ ಅಲ್ಲ, ಅದನ್ನು ಪೂರೈಸುವ ಕರ್ತನಾಗಿದ್ದಾರೆ. ಯಾರು? ಯೇಸು ಕ್ರಿಸ್ತನು. ಇದು ನಿಮ್ಮ ನಾಲ್ಕನೇ ಪ್ರಶ್ನೆಗೆ ಆನ್ಸರ್. ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಪ್ರಶ್ನೆ ನೋಡೋಣ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಏನನ್ನು ಕದಲಿಸಬಹುದು ಎಂದು ಯೇಸು ಹೇಳಿದರು? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಏನನ್ನ ಕದಲಿಸಬಹುದು? ಎಸ್, ಕರೆಕ್ಟಾಗಿ ಆನ್ಸರ್ಸ್ ಕಳಿಸಿದ್ದೀರಾ. ಬೆಟ್ಟವನ್ನು ಏನ್ ಮಾಡ್ಬೋದು? ನಾವು ಕದಲಿಸಬಹುದು. ನಮ್ಮ ನಂಬಿಕೆ ಎಷ್ಟಿರ್ಬೇಕು? ಸಾಸಿವೆ ಕಾಳಷ್ಟು ಪರಿಪೂರ್ಣವಾದ ನಂಬಿಕೆ ನಮ್ಮಲ್ಲಿದ್ರೆ ನಾವು ಬೆಟ್ಟವನ್ನು ಕೂಡ ಕದಲಿಸಬಹುದು. ಓಕೆ, ನೋಡಿ ಚೆಕ್ ಮಾಡ್ಕೊಂಡ್ರೆ ಆನ್ಸರ್ಸ್ ಎಲ್ಲ. ಓಕೆ, ನಾವು ಈ ದಿನದ ಗಿಫ್ಟ್ ಇದರ ಒಂದು ಕ್ವಶನ್ಸ್ಗೆ ಹೋಗೋಣ. ರೆಡಿ ಇದ್ದೀರಾ? ಎಸ್, ರೆಡಿ. ಎಲ್ಲ ಥಮ್ಸ್ ಅಪ್ ತೋರಿಸಿ ಮಕ್ಕಳ. ವೆರಿ ಗುಡ್. ರೆಡಿನಾ? ಎಸ್. ಈಗ ಏನು ಮಾಡಬೇಕು? ಫಾಸ್ಟಾಗಿ ಏನು ಮಾಡಬೇಕು? ಆನ್ಸರ್ಸ್ನ ಟೈಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಈ ನಂಬರ್ಗೆ ನೀವು ನಿಮ್ಮ ಆನ್ಸರ್ಸ್ನ, ನಿಮ್ಮ ಉತ್ತರಗಳನ್ನು ಕಳಿಸಿಕೊಡ್ಬೇಕು. ಓಕೆನಾ? ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವಶನ್. ಏಸು ಸ್ವಾಮಿ ಹುಟ್ಟಿದಾಗ ಏಸುವನ್ನು ನೋಡಲು ಯಾವ ಯಾವ ಉಡುಗೊರೆಯೊಂದಿಗೆ ಬಂದರು? ಏಸು ಸ್ವಾಮಿ ಹುಟ್ಟಿದಾಗ ಏಸುವನ್ನು ನೋಡಲು ಯಾವ ಯಾವ ಉಡುಗೊರೆಯೊಂದಿಗೆ ಬಂದರು? ನಾವು ಕೂಡ ಹಾಗೆ ಅಲ್ವಾ? ಒಂದು ಮಗು ಹುಟ್ಟಿದೆ ಅನ್ನುವಾಗ ಏನ್ ಮಾಡ್ತಾರೆ? ಮಮ್ಮಿ ಡ್ಯಾಡಿ ಎಲ್ಲ ಏನಾದ್ರೂ ಒಂದು ಗಿಫ್ಟ್ ತಗೊಂಡು ಹೋಗ್ತಾರಲ್ವಾ? ಅದೇ ರೀತಿ ಏಸು ಸ್ವಾಮಿ ಹುಟ್ಟಿದಾಗ್ಲೂ ಕೂಡ ಒಂದು ಉಡುಗೊರೆನ ತಗೊಂಡು ಬಂದ್ರು. ಯಾವ ಯಾವ ಉಡುಗೊರೆ ತಗೊಂಡು ಬಂದ್ರು ಅಂತ ನೀವೇನ್ ಮಾಡಬೇಕು? ಆನ್ಸರ್ನ ನಮಗೆ ಮೆಸೇಜ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸತ್ಯವೇದದಲ್ಲಿ ಎಷ್ಟು ವರಗಳಿವೆ? ಸತ್ಯವೇದದಲ್ಲಿ ಎಷ್ಟು ವರಗಳಿವೆ? ಕೇಳಿದ್ದೀರಾ? ವರ ಇದೆ ಅಲ್ವಾ? ನಮಗೆ ದೇವರು ನಮಗೆ ವರಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಆ ವರಗಳು ಎಷ್ಟಿವೆ ಅಂತ, ಯಾವ್ಯಾವು ಅಲ್ಲ, ಎಷ್ಟು ವರಗಳಿದೆ ಅಂತ ನೀವು ನಮಗೆ ಆನ್ಸರ್ನ ಕಳಿಸ್ಬೇಕು. ಓಕೆನಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸತ್ಯವೇದದಲ್ಲಿ ಎಷ್ಟು ಫಲಗಳಿವೆ? ಫಲಗಳು, ಸತ್ಯವೇದದಲ್ಲಿ ಎಷ್ಟು ಫಲಗಳಿವೆ? ಇದು ನಿಮ್ಮ ಮೂರನೇ ಪ್ರಶ್ನೆ. ಅರ್ಥ ಆಗ್ತಿದೆಯಲ್ಲ ಕ್ವಶನ್ಸ್ ಎಲ್ಲ? ಆನ್ಸರ್ಸ್ ಕಳಿಸ್ತಿದ್ದೀರಲ್ಲ? ಓಕೆ, ನಾವಿವಾಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಎಂಬ ವಾಕ್ಯ ಯಾವ ಪುಸ್ತಕದಲ್ಲಿ ಬರೆದಿದೆ? ನೀವೇನು ಮಾಡಬೇಕು? ಪುಸ್ತಕದ ಹೆಸರನ್ನು ನಮಗೆ ಟೈಪ್ ಮಾಡಿ ಕಳಿಸ್ಬೇಕು. ನೆಕ್ಸ್ಟ್ ಕೊನೆಯ ಪ್ರಶ್ನೆಗೆ ಹೋಗೋಣ. ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಯಾವುದು? ಇದು ಒಂದು ವಾಕ್ಯದಲ್ಲಿ ಇದೆ, ನಮಗೆ ವಾಕ್ಯದ ರೆಫರೆನ್ಸ್ ಬೇಡ. ಯೆಹೋವನಿಂದ ಬಂದ ಸ್ವಾಸ್ಥ್ಯ
ಯಾವುದು ಅಂತ ನೀವೇನು ಮಾಡಬೇಕು, ಆನ್ಸರ್ನ ಕಳಿಸ್ಬೇಕು. ಇದು ಈ ದಿನದ ಪ್ರಶ್ನೆ ಆಗಿದೆ ಮಕ್ಕಳ. ನಮಗೆ ತುಂಬ ಜನ ಆನ್ಸರ್ಸ್ನ ಕಳಿಸ್ತಿದ್ದೀರಾ ಮಕ್ಕಳ. ಈಗೇನೆ ಇನ್ನು ಹೆಚ್ಚು ಹೆಚ್ಚು ಏನು ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆಲ್ಲ ಏನು ಮಾಡಬೇಕು, ಹೇಳ್ಬೇಕು. ಅವರು ಕೂಡ ಏನು ಮಾಡಲಿ, ಆನ್ಸರ್ಸ್ನ ಕಳಿಸ್ಲಿ. ಅವಳು ಕೂಡ ಮುಂದೆ ಬರುವಂಥ ಒಂದು ಗಿಫ್ಟ್ನ ಗೆಲ್ಲೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಯ್. ಓಕೆ ಮಕ್ಕಳೇ, ನೀವು ಬೈಬಲ್ ಕ್ವಿಝಲ್ಲಿ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರ ಅಂತ ಎನಿಸ್ಕೊಳ್ತೇನೆ. ಓಕೆ ಮಕ್ಕಳೇ, ಈಗ ಮುಂದಿನ ಆ್ಯಕ್ಟಿವಿಟಿ ಆಬ್ಜೆಕ್ಟಿವ್ ಲೆಸನ್. ನೀವೆಲ್ಲರೂ ರೆಡಿನಾ? ಮಕ್ಕಳ, ಪ್ರೈಸ್ ಲಾರ್ಡ್. ಈ ದಿನದಲ್ಲಿ ನೀವೇನು ವಿಷಯನ ಕಲ್ತ್ಕೊಂಡ್ರಿ? ಗಿಫ್ಟ್, ಜಿ ಫಾರ್ ಗಿಫ್ಟ್ ಬಗ್ಗೆ ಕಲ್ತ್ಕೊಂಡ್ರಿ ಅಲ್ವಾ? ಬಹುಮಾನ ಅಲ್ವಾ? ಓಕೆ, ದೇವರು ಒಬ್ಬೊಬ್ಬರಿಗೊಂದು ಗಿಫ್ಟ್ನ ಕೊಟ್ಟಿರ್ತಾರೆ. ಮೀನ್ಸ್ ಟ್ಯಾಲೆಂಟ್, ಗಿಫ್ಟ್, ಟ್ಯಾಲೆಂಟ್. ಒಬ್ಬೊಬ್ಬರಿಗೂ ಏನು ಮಾಡಿರ್ತಾರೆ, ದೇವರು ಒಂದೊಂದು ವಿಶೇಷವಾದ ಒಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ಓಕೆ, ಇದೇನಿದು, ಏನು ಕಾಣಿಸ್ತಿದೆ ನಿಮ್ಮ ಕಣ್ಣಿಗೆ? ಏನಿದು? ಒಂದು ವೈಟ್ ಶೀಟ್ ಅಲ್ವಾ? ನೀವೇನು ಅನ್ಕೊತೀರಿ, ನನಗೆ ಲೈಫಲ್ಲಿ ಏನಿಲ್ಲ, ನಾನು ಎಂಟಿ, ನನಗೇನು ಬರಲ್ಲ, ನನಗೇನು ಮಾಡೋಕ್ಕೆ ಬರಲ್ಲ, ನನ್ನ ಫಸ್ಟ್ ರ್ಯಾಂಕ್ ಬರಲ್ಲ, ನನ್ನ ಫ್ರೆಂಡ್ ಎಲ್ಲ ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಾರೆ, ನನಗೆ ಸಾಂಗ್ ಆಡೋಕ್ಕೂ ಬರಲ್ಲ, ನನಗೆ ಒಳ್ಳೆ ಸ್ಪೋರ್ಟ್ಸು ನನಗೆ ಗೊತ್ತಿಲ್ಲ. ಎಲ್ಲಾದರೂ ನೀವೇನು ಮಾಡ್ತೀರಾ, ನನಗೆ ಬರಲ್ಲ ಅಂದ್ಕೊಂಡು ಏನು ಮಾಡ್ತೀರಾ, ನಿಮ್ಮ ಲೈಫ್ನ ಏನು ಮಾಡ್ತೀರಾ, ವೇಸ್ಟ್ ಮಾಡ್ತೀರಾ ಅಲ್ವಾ? ಬಟ್ ನಾವೇನು ಮಾಡ್ಬೋದು, ನಮ್ಮ ಜೀವನನ ನಾವು ವೇಸ್ಟ್ ಮಾಡಿ. ಇದು ಕೂಡ ಏನಾಗಿದೆ, ಏನು ಕಾಣಿಸ್ತಿದೆ, ಇದು ಕೂಡ ಒಂದು ಎಂಟಿ ಆಗಿರುವಂಥ ಶೀಟ್. ಇದು ಕೂಡ ನಿಮ್ಮ ಲೈಫ್ ಅಲ್ವಾ? ನಿಮ್ಮ ಮುಂದೆ ಒಂದು ಕ್ಯಾಂಡಲ್ ಕಾಣಿಸ್ತಿದೆಯಾ? ಏನಿದು? ಕ್ಯಾಂಡಲ್ ಅಲ್ವಾ? ಬೆಳಕು. ದೇವರು ಏನಾಗಿದ್ದಾರೆ, ಲೋಕಕ್ಕೆ ಬೆಳಕಾಗಿದ್ದಾರೆ ಅಲ್ವಾ? ಲೋಕಕ್ಕೆ ಮಾತ್ರ ಅಲ್ಲ, ದೇವರು ನಮಗೂ ಕೂಡ ಏನಾಗಿದ್ದಾರೆ, ಬೆಳಕಾಗಿದ್ದಾರೆ. ನಾವೇನು ಮಾಡಬೇಕು, ನಮ್ಮ ಜೀವನವನ್ನು ನಮ್ಮ ಲೈಫನ್ನು ಏನು ಮಾಡಬೇಕು, ದೇವರ ಬಳಿ ತರಬೇಕು. ಯಾರ ಬಳಿ ತರಬೇಕು? ನಮ್ಮ ಲೈಫನ್ನು ನಾವೇನು ಮಾಡಿ, ನನಗೇನು ಗೊತ್ತಿಲ್ಲ ಅಂತ ನಮ್ಮ ಲೈಫ್ನ ನಾವು ವೇಸ್ಟ್ ಮಾಡಿ ಬಿಸಾಡಬಾರ್ದು. ಏನು ಮಾಡಬೇಕು, ನಮ್ಮ ಲೈಫನ್ನು ಎಲ್ಲಿ ತರಬೇಕು, ದೇವರ ಬಳಿ ತರಬೇಕು. ದೇವರ ಬಳಿ ತರುವಾಗ ಏನಾಗುತ್ತೆ, ನಾನು ಹೇಳಿದ್ನಲ್ಲ, ದೇವರು ಒಬ್ಬೊಬ್ರಿಗೂ ಕೂಡ ಏನು ಕೊಟ್ಟಿರ್ತಾರೆ, ಒಂದೊಂದು ವಿಶೇಷವಾದ ಒಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾರೆ. ಆದರೆ ನಿಮ್ಗೆ ಅದು ಕಾಣಿಸ್ತಿರಲ್ಲ. ಆದರೆ ಯಾವಾಗ ನಮಗೆ ಟ್ಯಾಲೆಂಟ್ ನಮ್ಮಲ್ಲಿ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ನಾವು ದೇವರ ಬಳಿ ಬರುವಾಗ, ನಾವು ದೇವರ ಬಳಿ, ನಮ್ಮ ದೇವರ ಸಮೀಪಕ್ಕೆ ಬರುವಾಗ ನಮ್ಮಲ್ಲಿರುವಂಥ ಟ್ಯಾಲೆಂಟು ನಮಗೆ ಗೊತ್ತಾಗ್ತಿದೆ. ನಮ್ಮ ಲೈಫ್ ಏನಾಗಿತ್ತು, ಎಂಟಿ ಆಗಿತ್ತು. ಆದರೆ ಇವಾಗ ನಾನು ಎಲ್ಲಿ ಬರ್ತಾ ಇದ್ದೀನಿ, ದೇವರ ಬಳಿ ಬರ್ತಾ ಇದ್ದೀನಿ. ದೇವರ ಬಳಿ ಬರುವಾಗ ನಮಗೆ ಏನು ಕಾಣಿಸ್ತೆ, ಏನಾದರೂ ಕಾಣಿಸ್ತಿದೆಯಾ? ನೋಡಿ ಮಕ್ಕಳೇ, ಇವಾಗ ನಿಮಗೆ ಏನು ಕಾಣಿಸ್ತಾ ಇದೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್, ನಿಮ್ಮಲ್ಲಿರುವಂಥ ಗಿಫ್ಟ್ ಕಾಣಿಸ್ತಾ ಇದೆ ಅಲ್ವಾ? ಯಾವಾಗ ಅದು ಕಾಣಿಸ್ತು, ನಿಮ್ಮಲ್ಲಿರುವಂಥ ಒಂದು ಗಿಫ್ಟು, ಟ್ಯಾಲೆಂಟು? ಯಾವಾಗ ಅಂದರೆ, ನೀವು ನಿಮ್ಮ ಜೀವಿತವನ್ನು ದೇವರ ಬಳಿ, ಯೇಸು ಕ್ರಿಸ್ತನ ಬಳಿ ಬೆಳಕಲ್ಲಿ ನೀವು ತೊಗೊಂಡು ಬಂದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಮಕ್ಕಳ. ಸೊ ನಾವು ಇದರಿಂದ ಏನು ತಿಳ್ಕೊಂಡ್ವಿ, ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟನ್ನು ಕೊಟ್ಟಿರ್ತಾರೆ. ನೀವು ಯಾವತ್ತೂ ನನಗೆ ಅದು ಬರಲ್ಲ, ನನಗೆ ಮಾಡೋಕ್ಕಾಗಲ್ಲ, ನನಗೆ ಫಸ್ಟ್ ರ್ಯಾಂಕ್ ಬರೋಕ್ಕಾಗಲ್ಲ, ನನಗೆ ಒಳ್ಳೆ ಸಿಂಗಿಂಗ್ ಮಾಡೋಕ್ಕಾಗಲ್ಲ, ನನಗೆ ಬರಲ್ಲ, ಇಲ್ಲ ಆಗಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು. ಏನು ಮಾಡಬೇಕು, ನಮ್ಮ ಲೈಫನ್ನು ಅದೇ ರೀತಿ ಕೂಡ ನೀವು ಪ್ರಯತ್ನ ಕೂಡ ಪಡಬೇಕು. ನೀವು ಪ್ರಯತ್ನ ಪಡಬೇಕು ಮತ್ತು ನಿಮ್ಮ ಜೀವಿತವನ್ನು ದೇವರ ಬಳಿ ತರಬೇಕು. ಆಗ ಏನಾಗುತ್ತೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಮಾಡ್ತಿರಲ್ಲ ಮಕ್ಕಳ, ನೀವು ಪ್ರತಿಯೊಬ್ಬರಿಗೂ ದೇವರು ಏನು ಕೊಟ್ಟಿದ್ದಾರೆ, ಟ್ಯಾಲೆಂಟ್ನ ಕೊಟ್ಟಿದ್ದಾರೆ, ಒಂದು ಗಿಫ್ಟ್ ಹೊರನ ಕೊಟ್ಟಿದ್ದಾರೆ. ಅದನ್ನು ಏನು ಮಾಡಬೇಕು, ನೀವು ಉಪಯೋಗ ಮಾಡ್ಕೋಬೇಕು. ಥ್ಯಾಂಕ್ ಯು ಮಕ್ಕಳ. ಗಾಡ್ ಬ್ಲೆಸ್ ಯು ಆಲ್. ನೀವು ಎಲ್ಲರೂ ಆಬ್ಜೆಕ್ಟಿವ್ ಲೆಸನನ್ನು ಎಂಜಾಯ್ ಮಾಡ್ಕೊಂಡಿದ್ದೀರಾ ಅಂತ ಎನಿಸ್ಕೊಳ್ತೇನೆ ಮಕ್ಕಳೇ. ಹಾಯ್ ಫ್ರೆಂಡ್ಸ್. ಓಕೆ, ಇವತ್ತಿನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ನಾವು ಬಂದಿದ್ದೇವೆ. ಎಲ್ಲರಿಗೂ ಈ ಕಾರ್ಯಕ್ರಮ ಎಲ್ಲ ಇಷ್ಟವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಓಕೆ, ಇವತ್ತು ನಾವು ಏನು ಕಲ್ತೀವಿ, ಜಿ ಫಾರ್ ಗಿಫ್ಟ್. ಗಿಫ್ಟ್. ಓಕೆ, ಆ ಗಿಫ್ಟು, ಓಕೆ, ದೇವರಿಂದ ಬರುವ ಒಂದು ಗಿಫ್ಟನ್ನು ಕುರಿತಾಗಿ ಕಲ್ತೇವೆ ಇಲ್ವಾ? ಸೊ ಅದು ನಾವು ಇನ್ನು ಚಿಕ್ಕ ಒಂದು ಆಕ್ಟಿವಿಟಿ ಮಾಡಿ ನಾವು ಈ ಕಾರ್ಯಕ್ರಮ ಮುಗಿಸಲಿದ್ದೇವೆ. ನಿಮ್ಗೆಲ್ಲ ಫ್ರೆಂಡ್ಸ್ ಇದ್ದಾರೆ ಅಲ್ವಾ? ನಾವು ಫ್ರೆಂಡ್ಸ್ ಇರುವಾಗ ನಾವು ಹೇಳುವುದೇನು, ಹಾಯ್ ಅಲ್ವಾ? ಹೆಂಗೆ ಹೇಳೋದು, ಹಾಯ್
ಕಮಾನ್ ಹಾಯ್ 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 ಓಕೆ ಹಾಗೆ ಹೇಳ್ತೀವಲ್ಲ. ನಾವು ಇವತ್ತು ಒಂದು ವ್ಯತ್ಯಾಸವಾದ ಹಾಯ್ ಎಲ್ಲಲ್ಲಿ ಇದ್ದೇವೆ. ಓಕೆ, ನಮಗೆ ಫ್ರೆಂಡ್ಸ್ ಎಲ್ಲ ಏನಿದ್ದಾರೆ, ಒಂದು ಒಳ್ಳೆ ಗಿಫ್ಟ್ ಇದ್ದಾರೆ ಅಲ್ವಾ. ಯೇಸು ಸ್ವಾಮಿ ನಮಗೆ ಒಳ್ಳೆ ಗಿಫ್ಟ್. ಯೇಸು ಸ್ವಾಮಿಯ ಕುರಿತಾಗಿ ನಾವು ಏನ್ ಮಾಡಬೇಕು, ನಮ್ಮ ಸ್ನೇಹಿತರಿಗೆ ಅದನ್ನು ಕೊಡಬೇಕಾಗಿದೆ. ಕೊಡ್ಬೇಕಾ ಬೇಡವಾ? ಕೊಡ್ಬೇಕಾ? ಓಕೆ, ಕೊಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಸ್ನೇಹಿತರನ್ನು ಒಳ್ಳೆ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಅವ್ರನ್ನ ಪ್ರೀತಿಸಬೇಕು. ಆಗ ಪ್ರೀತಿಯನ್ನು ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಒಳ್ಳೆ ರೀತಿಯ ಸ್ನೇಹಿತವನ್ನು ಬೆಳೆಸಬೇಕು. ಆ ಸ್ನೇಹಿತ ಹೆಂಗೆ ಬೆಳೆಸುತ್ತಾರೆ ಅಂದ್ರೆ ಒಂದು ಚಿಕ್ಕ ಆಕ್ಟಿವಿಟಿಯಿಂದ ನಾನು ನಿಮ್ಗೆ ತಿಳಿಸುತ್ತೇನೆ. ಓಕೆ, ಮಾಡೋಣ. ಓಕೆ, ಎಲ್ಲರೂ ರೈಟ್ ಹ್ಯಾಂಡ್ ಈಗ ಮ್ಯಾಗಡೆ ತಗೊಳ್ಳಿ. ಈಗ ಆಪೋಸಿಟ್ ನಿಮ್ಮ ಫ್ರೆಂಡ್ಸ್ ಆಪೋಸಿಟ್ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆಪೋಸಿಟ್. ಓಕೆ, ರೈಟ್ ಹ್ಯಾಂಡ್ ಹಿಂಗೆ ಮೇಲೆ ತಗೊಳ್ಳಿ. ಓಕೆ, ಕಮ್ ಆನ್. ವೆನ್ ಐ ಸೇ 1 2 3 ಯು ಆರ್ ಗೋಯಿಂಗ್ ಟು ಕ್ಲಾಪ್ ಯುವರ್ ಹ್ಯಾಂಡ್ಸ್ ಲೈಕ್ ದಿಸ್. 1 2 3 hi friends. Okay, hello friend. Okay, next you are going to hug. ಏನ್ ಮಾಡ್ತೀರಾ ನೀವು? ಹಗ್ ಮಾಡಲಿದ್ದೀರಾ, ಅಪ್ಪಿಕೊಳ್ಳುತ್ತೀರಾ. ಓಕೆ, ನಿಮ್ಮ ಫ್ರೆಂಡ್ಸ್ ಹೆಂಗೆ ಅಪ್ಪಿಕೊಳ್ಳಿ ಹಿಂಗೆ. ಓಕೆ ಅಲ್ವಾ? ಓಕೆ, ಆಗ ಈಗ ಅಪ್ಪಿಕೊಳ್ಳುವಾಗ ನೀವೇನ್ ಹೇಳ್ತೀರಾ? ಜೀಸಸ್ ಲವ್ಸ್ ಯು. ಏನ್ ಹೇಳ್ತೀರಾ? ಜೀಸಸ್ ಲವ್ಸ್ ಯು. ವಾವ್. ಓಕೆ, ಗ್ರೇಟ್. we are going to do once again. Ready? 1 2 3 go. Hi friend. Hello friend. Jesus loves you. Got it? Okay, once again we'll do it. Ready? 1 2 3 go. Hi friend. Hello friend. Jesus loves you. Wow. ಈ ಜೀಸಸ್ ಅನ್ನು ಕೊಟ್ಟಿದ್ದು ನಿಮ್ಗೆ ಎಷ್ಟು ಸಂತೋಷ ಅಲ್ವಾ? ಓಕೆ, ಈಗ ಈ ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಇರುವುದಾಗಿದ್ದರೆ ಅದು ನಿಮಗೆ ಎಷ್ಟು ಒಳ್ಳೆ ರೀತಿಯಾದ ಗಿಫ್ಟ್ ಅಲ್ವಾ? ಈ ಗಿಫ್ಟ್ ಏನ್ ಮಾಡ್ತೀರಾ, ನಿಮ್ಮ ಸ್ನೇಹಿತರಿಗೆ ಇವತ್ತು ಕೊಡಲಿದ್ದೀರಾ. ನಾವು ಇವತ್ತು ಕಲಿತ ಎಲ್ಲ ಕಾರ್ಯಗಳನ್ನು ನಾವೇನ್ ಮಾಡಲಿದ್ದೇವೆ, ನಮ್ಮ ಸ್ನೇಹಿತರಿಗೆ ಒಂದು ಉಡುಗೊರೆಯಾಗಿ ಗಿಫ್ಟ್ ಆಗಿ ಕೊಡಲಿ. ಇಷ್ಟು ವಾರದ ಎಪಿಸೋಡ್ ಅಲ್ಲಿ ನಾವು ಕಲಿತಾ ಬಂದೆವು ದೇವರ ವಾಕ್ಯಗಳನ್ನು. ಅದನ್ನ ನೀವೇನ್ ಮಾಡಿರಿ, ಇವತ್ತಿನ ಎಪಿಸೋಡ್ ಅಲ್ಲಿ ಕಲಿತರು ಸೇರಿಸಿ ಏನ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ಗೆ ಒಂದು ಗಿಫ್ಟ್ ಆಗಿ ಕೊಡಿರಿ. ದೇವರು ನಿಮ್ಮನ್ನ ಹೆಚ್ಚಾಗಿ ಅನುಗ್ರಹಿಸಲಿ. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಕಿರಣ್ ಅನ್ನ ಇದ್ದಾರೆ. ಕಿರಣ್ ಅನ್ನ ಏನ್ ಮಾಡ್ತಾರೆ, ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುತ್ತಾರೆ. ಎಲ್ಲ ಕಣ್ಣು ಮುಚ್ಚಿ ಕೈಗಳನ್ನು ಜೋಡಿಸೋಣ. ಕಿರಣ್ ಅನ್ನ ಪ್ರಾರ್ಥಿಸುತ್ತಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ಪ್ರೀತಿಲು ತಂದೆಯಾದ ದೇವರೇ, ಇವತ್ತಿನ ದಿನವನ್ನು ಆಶೀರ್ವದಿಸಿ ದೇವರೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತ್ಯೇಕವಾಗಿ ದೇವರೇ ಇವತ್ತಿನ ದೇವರ ಎಪಿಸೋಡನ್ನು ದೇವರ ಆಶೀರ್ವದಿಸಿ ನೀವು ತಾನೇ ನಮ್ಮನ್ನು ಬಲಪಡಿಸಿ ಕಾಯ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಎಲ್ಲ ದೇವರ ಪ್ರೋಗ್ರಾಮ್ಸ್ಗಳನ್ನು ಮಾಡುವಂತೆ, ಎಲ್ಲ ಕ್ವಿಜ್ಗಳನ್ನು ಮಾಡುವಂತೆ, ಎಲ್ಲ ದೇವರೇ ಎಲ್ಲ ಆಬ್ಜೆಕ್ಟ್ ಲೆಸನ್ಸ್ಗಳನ್ನು ಮಾಡುವಂತೆ, ದೇವರ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವಂತೆ ನೀವು ತಾನೇ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ದೇವರೇ ವಿಶೇಷವಾಗಿ ದೇವರ ಗಿಫ್ಟ್ ಬಗ್ಗೆ, ಬಹುಮಾನದ ಕುರಿತಾಗಿ ಕಲಿಯುವಂತೆ ಕಲಿಸಿದಂಥ ಎಲ್ಲ ದೇವರೇ ಎಲ್ಲ ಟೀಚರ್ಸ್ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರೇ ನಿಮ್ಮನ್ನು ದೇವರೇ ಕಂಡುಕೊಳ್ಳುವಂಥ ದೇವರೇ ಕೊಟ್ಟ ದೇವರ ಒಂದು ದೊಡ್ಡ ಬಹುಮಾನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇದೇ ಬಹುಮಾನವನ್ನು ಇನ್ನೂ ಅನೇಕ ಜನರು ದೇವರೇ ಕಂಡುಕೊಳ್ಳಲಿಕ್ಕೆ ಬಾಕಿದ್ದಾರೆ ಸ್ವಾಮಿ. ಅನೇಕ ಮಂದಿ ನಮ್ಮ ಸ್ನೇಹಿತರು, ನಮ್ಮ ದೊಡ್ಡವರು ಚಿಕ್ಕವರು ಅನೇಕ ಮಂದಿ ಕಂಡುಕೊಳ್ಳಲಿಕ್ಕೆ ಬಾಕಿ ಇದ್ದಾರೆ ಅಲ್ಲಪ್ಪ ತಂದೆ. ಇದನ್ನು ಅವರಿಗೆ ಕೂಡ ನಾವು ಒಪ್ಪಿಸಬೇಕು. ನೀವು ಅವರು ಕೂಡ ಅವ್ರು ಕಂಡುಕೊಳ್ಳಬೇಕು. ಅವರು ಕೂಡ ನಿಮ್ಮನ್ನು ದೇವರೇ ಸ್ತುತಿಸಬೇಕು, ನಿಮ್ಮೊಂದಿಗೆ ಸೇರಬೇಕೆಂಬ ದೇವರೇ ಆಸೆ ನಮಗಿದೆ ತಂದೆ. ಹಾಲೆಲೂಯಾ. ನೀವು ತಾನೇ ನಮ್ಮ ಆಶೆಯ ಪ್ರಕಾರ ನೀವು ನಾಡುವುದಕ್ಕಾಗಿ ಸ್ತೋತ್ರ, ನಮ್ಮ ಆಶೆಯನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ತಂದೆಯಾದ ದೇವರೇ. Amen. 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 May God bless you. So until we see the next episode. Bye. Say bye. Bye. ಓಕೆ ಮಕ್ಕಳೇ, ನೀವು ಎಲ್ಲರೂ ಈ ಎಪಿಸೋಡನ್ನು ತುಂಬ ಎಂಜಾಯ್ ಮಾಡ್ಕೊಂಡಿದ್ದೀರಾ ಅಂತ ಎನಿಸ್ಕೊಳ್ತೇನೆ. ಹಾಗೆ ನಿಮಗೆ ದೇವರ ಬಗ್ಗೆ ಇನ್ನೂ ಜಾಸ್ತಿ ವಿಷಯವನ್ನು, ಆ್ಯಕ್ಷನ್ ಸಾಂಗ್ಗಳನ್ನು ಹಾಗೂ ಮ್ಯಾಜಿಕ್ ಶೋಗಳನ್ನು ಬೇರೆ ಬೇರೆ ಎಪಿಸೋಡಲ್ಲಿ ತರಲಿದ್ದೇವೆ. ಅಷ್ಟರ ತನಕ ನೀವು ಎಲ್ಲರೂ ನೋಡ್ತಾ ಇರಿ ಕಿಡ್ಸ್ ಟೈಮ್. ಬಾಯ್ ಮಕ್ಕಳೇ.